ಪಾಳೆಯಕ್ಕೆ ಕೊಳ್ಳಿ ಇಟ್ರ ದಳಪತಿ ವಿಜಯ್. ಜಯಲಲಿತಾ ಕಟ್ಟಿದ ಎಐಎಡಿಎಂಕೆ ಪಾರ್ಟಿ ಇವಾಗ ಪಕ್ಕಾ ಆಗುತ್ತಾ ಅಂತ. ಈಗಾಗಲೇ ಎಐಎಡಿಎಂಕೆಯಲ್ಲಿ ಇವಾಗ ಆಗುವಂತ ಭೀತಿ ಎದುರಾಗಿದೆ ಅವರ ಪಕ್ಷದಲ್ಲೇ. ಒಂದು ಬಣಕ್ಕೆ ಟಿವಿಕೆ ಪಕ್ಷದ ವಿಜಯ್ ಬೇಕೇ ಬೇಕು ಅಂತಾರೆ, ಇನ್ನೊಂದು ಬಣಕ್ಕೆ ಶಾಸಕರ ಮಾತಿಗೆ ಸೊಪ್ಪು ಹಾಕದ ಪಳನಿಸ್ವಾಮಿ. ಎಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಕಳಿಸಿರೋ ಮಾಜಿ ಸಿಎಂ. ನನ್ನೇ ರೆಸಾರ್ಟ್ಗೂ ಭೇಟಿ ಕೊಟ್ಟಿರೋ ಪಳನಿಸ್ವಾಮಿ. ಕಾದು ನೋಡಿ, ಮ್ಯಾಜಿಕ್ ಆಗುತ್ತೆ ಎಂದಿರುವಂತ ಪಳನಿಸ್ವಾಮಿ. ಏನ್ ಮ್ಯಾಜಿಕ್ ಆಗುತ್ತೆ? ಶತ್ರು ಪಾಳಯಕ್ಕೆ ಕೊಳ್ಳಿ ಇಟ್ರ ದಳಪತಿ ವಿಜಯ್. ಈಗಾಗಲೇ ಜಯಲಲಿತಾ ಕಟ್ಟಿದಂತ ಎಐಎಡಿಎಂಕೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಎಡಿಎಂಕೆಯಲ್ಲಿ ಇಬ್ಬಾಗ ಆಗುವಂತಹ ಭೀತಿ ಹೆಚ್ಚಾಗಿದೆ. ಎಐಎಡಿಎಂಕೆಯಲ್ಲಿ ಇಬ್ಬಾಗ ಆಗುವಂತಹ ಭೀತಿ ಎದುರಾಗಿದೆ. ಯಾಕಂದ್ರೆ ಈಗಾಗಲೇ ನೋಡಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಪಳನಿಸ್ವಾಮಿ, ಇನ್ನೊಂದು ಷಣ್ಮುಗಂ ಪಕ್ಷ. ಷಣ್ಮುಗಂ ಪಕ್ಷದಲ್ಲಿ ಏನಿಲ್ಲ ಅಂತ ಅಂದ್ರೆ ಮಿನಿಮಮ್ 25ರಿಂದ 30 ಜನ ಇದ್ದಾರೆ. ಬಟ್ ಇಲ್ಲಿ ಪಳನಿಸ್ವಾಮಿ ಹೇಳ್ತಾ ಇರುವಂತದ್ದು ಕಾದು ನೋಡಿ ಮ್ಯಾಜಿಕ್ ಆಗುತ್ತೆ ಅಂತ. ಏನ್ ಮ್ಯಾಜಿಕ್ ಆಗುತ್ತೆ? ತಮಿಳುನಾಡಲ್ಲಿ ಎಷ್ಟು ಅತಂತ್ರ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಈಗ ಟಿವಿಕೆ ಸಿಚುವೇಶನ್ ಎಷ್ಟು ಅತಂತ್ರವಾಗಿದ್ದಾರೆ ಅಂತ ಅಂದ್ರೆ, ಒಂದು ಕಡೆ ಮೆಜಾರಿಟಿಯಲ್ಲಿ ಬಂದಿದೆ, ಬಟ್ ಇಲ್ಲಿ ಅಧಿಕಾರಕ್ಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬೇಕು. ಇನ್ನು ಕಾಂಗ್ರೆಸ್ ಬೆಂಬಲ ಸೂಚಿಸಿದ್ರು ಸಹಿತ 5 ಜನ ಬೆಂಬಲವನ್ನ ಸೂಚಿಸಿದ್ದಾರೆ. 7 ಜನ ಅಂತ 107 ಅಂತ ನಾವು ಹಿಡಿಬೇಕು ಲೆಕ್ಕಕ್ಕೆ. 108 ಅಂತ ಹೇಳಕ್ಕಾಗಲ್ಲ. 108ರಲ್ಲಿ ವಿಜಯ್ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು. 2 ಕ್ಷೇತ್ರದಲ್ಲಿ ಅವರೇ ಗೆದ್ದು ಬಂದಿದ್ದಾರೆ, ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕು. ಹಾಗಾಗಿ 107 ಕ್ಷೇತ್ರ ಈಗ ಸದ್ಯಕ್ಕೆ. ಸೊ 107 ಅಂತ ಅಂದರೆ 5 ಜನ ಕಾಂಗ್ರೆಸ್ನಿಂದ ಬೆಂಬಲ ಅಂತ ಅಂದರೆ 112 ಆಯಿತು. ಇನ್ನೂ ಬೇಕಲ್ವಾ? ಇನ್ನೂ 6 ಜನ ಬೇಕು. ಒಂದು ಕಡೆ ವಿಸಿಕೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ರು, ಅಂದರೆ ಇವ್ರನ್ನೆಲ್ಲ ನಂಬ್ಕೊಂಡು ನಾನು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ ಅಂತಾರೆ. ಯಾಕಂತ ಅಂದರೆ ಈಗಾಗಲೇ ಸ್ಟಾಲಿನ್ ಹೇಳಿದಾಗೆ ಇವರು ಮುಂದೆ ಸರ್ಕಾರವನ್ನು ಮುನ್ನೆಲೆಗೆ ನುಗ್ಗಿದ್ರು ಅಂತ ಅಂದರೆ ನಾನು ಮುಂದೆ ಏನು ಮಾಡಲಿ? ಜಯಲಲಿತಾ ಪಾರ್ಟಿ ಶಾಸಕರನ್ನ ಸೆಳೆಯುತ್ತಾರಾ ವಿಜಯ್? ಟಿವಿಕೆ ಕಾಂಗ್ರೆಸ್ ಎಐಎಡಿಎಂಕೆ ರೆಬಲ್ ಟೀಮ್ ಸರ್ಕಾರ ಫಿಕ್ಸ್ ಆಗುತ್ತಾ? ರಾತ್ರೋರಾತ್ರಿ ರಾಜ್ಯಸಭಾ ಸ್ಥಾನಕ್ಕೆ ಷಣ್ಮುಗಂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೋಡಿ ಮತ್ತೊಂದು ಬೆಳವಣಿಗೆ. ಬನ್ನಿ ನಿಮ್ಮನ್ನೇ ಡಿಸಿಎಂ ಮಾಡ್ತೀನಿ ಎಂದಿರುವಂತಹ ವಿಜಯ್ ಡಿಸಿಎಂ ಆಫರ್ ಬೆನ್ನಲ್ಲೇ ಷಣ್ಮುಗಂ ರಾಜೀನಾಮೆ. ಷಣ್ಮುಗಂ ಜೊತೆಗಿದ್ದಾರೆ ಕನಿಷ್ಠ 25 ಶಾಸಕರು. ಷಣ್ಮುಗಂ ಟೀಮ್ ಜಂಪ್ ಆದ್ರೆ ವಿಜಯ್ ಸರ್ಕಾರ ರಚನೆ ಫಿಕ್ಸ್. ಇಲ್ಲಿ ಬಿಜೆಪಿ ಭಯಕ್ಕೆ ಟಿವಿಕೆಗೆ ಬೆಂಬಲಿಸಲು ಅಣ್ಣಾ ಡಿಎಂಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಎಸ್, ಷಣ್ಮುಗಂಗೆ ಡಿಸಿಎಂ ಆಫರ್ ಅನ್ನ ಕೊಟ್ಟಿದ್ದಾರೆ ವಿಜಯ್. ಹೀಗಾಗಿ ಷಣ್ಮುಗಂ ಸಹಿತ ರಾತ್ರೋರಾತ್ರಿ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆಯನ್ನ ಕೊಟ್ಟರು? ಇನ್ನೊಂದು ಆಫರ್ ಬಂದಿರಬೇಕು ಅಲ್ವಾ? ಒಂದು ಒಳ್ಳೆ ಸ್ಥಾನಮಾನ ಕೊಡ್ತೀನಿ ಅಂತ ಅಂದ್ರೆ ರಾಜಕೀಯವಾಗಿ ಯಾವ ಸ್ಥಾನ ಬೇಕಾದ್ರೂ ಕೂಡ ಯಾವ ಪಕ್ಷದಲ್ಲೂ ಕೂಡ ಬದಲಾವಣೆಯನ್ನ ಮಾಡ್ಕೋಬಹುದು. ಈಗ ಒಂದು ವೇಳೆ ಮೆಜಾರಿಟಿ ಮೇರೆಗೆ ನಾವು ನೋಡಿದಾಗ ಎಐಎಡಿಎಂಕೆಯಲ್ಲಿ ಇರುವಂತಹ ಕ್ಷೇತ್ರಗಳ ಪೈಕಿ 25ರಿಂದ 30 ಶಾಸಕರು ಷಣ್ಮುಗಂಗೆ ಬೆಂಬಲವನ್ನ ಸೂಚಿಸಿದ್ರು ಅಂತ ಅಂದ್ರೆ ದೊಡ್ಡ ಬೆಂಬಲ, ಒಂದು ಬಲ, ಸಂಖ್ಯಾಬಲ ಎಲ್ಲಿ ಹೆಚ್ಚಿರುತ್ತೆಯಲ್ಲ ಆ ಪಾರ್ಟಿ 2 ಇಬ್ಬಾಗ ಆಗ್ಬಿಡುತ್ತೆ ಎಐಎಡಿಎಂಕೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಯಾವ ರೀತಿ ಆಗೈತಲ್ಲ ಆ ರೀತಿಯಾಗಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಎಐಎಡಿಎಂಕೆ ಷಣ್ಮುಗಂ ಪಕ್ಷವಾಗಿ ಹೊರಹೊಮ್ಮಿದ್ರು. ಷಣ್ಮುಗಂ ಏನಾದರೂ ಪಕ್ಷದಿಂದ ಹೊರಗಡೆ ಹೋದ್ರೆ ಅವರ ಹಿಂಭಾಗವಾಗಿ 25 ಶಾಸಕರು ಹೋಗುವಂಥದ್ದು. 25 ಶಾಸಕರ ಬಲ ಏನಾದರೂ ಟಿವಿಕೆಗೆ ಸಿಕ್ಕರೆ ವಿಜಯ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ. ಮತ್ತೆ ಸರ್ಕಾರ ರಚನೆ ಮಾಡೋದಕ್ಕೆ ಮುನ್ನೆಲೆಗೆ ನುಗ್ತಾರೆ.